ಇನ್ನು ಶಾರುಖ್ ಖಾನ್ ಪುತ್ರ ದುರ್ವರ್ತನೆ ತೋರಿಸಿದ್ರ ಈ ಒಂದು ಪ್ರಶ್ನೆ ಇದೆ. ಯಾಕಂದರೆ ಬೆಂಗಳೂರಿನ ಪಬ್ಬಲ್ಲಿದ್ದರು. ಆ ಸಂದರ್ಭದಲ್ಲಿ ಈ ಮಧ್ಯದ ಬೆರಳನ್ನು ತೋರಿಸಿ ಆತ ಯಾರಿಗೋ ಅಸಭ್ಯವಾಗಿ ವರ್ತನೆ ಮಾಡ್ದ ಅಂತ ಹೆಣ್ಣು ಮಕ್ಕಳಿಗೆ ಏನಾದರೂ ಆ ರೀತಿ ತೋರಿಸಿದರೆ ಆತನ ವಿರುದ್ಧ ಕೇಸ್ ಬೀಳುವಂಥದ್ದು ಗ್ಯಾರಂಟಿ. ಸುಮೋಟೋ ಕೇಸ್ ದಾಖಲಾಗುವಂಥದ್ದು ನಿಶ್ಚಿತ. ಕಬ್ಬನ್ ಪಾರ್ಕ್ ಪೊಲೀಸರು ಮಧ್ಯರಾತ್ರಿ ಹೋದರು, ತನಿಖೆ ಮಾಡಿದರು, CCTV ಪರಿಶೀಲನೆ ಮಾಡಿದ್ರು. ಮಧ್ಯದ ಬೆರಳು ತೋರಿಸಿರೋದು ನಿಜ. ಯಾರಿಗೆ? ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ರೀತಿ ಮಧ್ಯದ ಬೆರಳನ್ನು ತೋರಿಸಿದ್ದು ಯಾರಿಗೆ ತೋರಿಸ್ದ? ಹೆಣ್ಮಕ್ಳಿಗೆ ಏನಾದರೂ ಆ ರೀತಿ ತೋರಿಸಿದ್ನ? ಇದಕ್ಕೆ ಸಂಬಂಧಪಟ್ಟಂಗೆ ಸುಮೋಟೋ ಪ್ರಕರಣ ದಾಖಲಾಗ್ಬೋದು. ಆ ರೀತಿ ಏನಾದರೂ ಆದರೆ ಈ ಝೈದ್ ಖಾನ್ಗೆ, ನಲಪಾಡ್ಗೆ ಇಬ್ಬರನ್ನೂ ಕೂಡ ಕರೀತಾರೆ. ಇಬ್ಬರನ್ನೂ ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ಇದು ಈ ಹಿಂದೆ ಈತನ ಘಟನಾವಳಿಗಳು ಗೊತ್ತಿದೆ ನಿಮಗೆ. ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಸುದ್ದಿಯಾಗಿದ್ದು, ಅದಾದಮೇಲೆ ಅದರಿಂದ ಹೊರಗಡೆ ಬಂದಿದ್ದು ಅದೆಲ್ಲದೂ ಕೂಡ. ಆವಾಗ ಈ ತಂದೆ ತಾಯಿಗಳೇನು ಕಡಿಮೆ ಅನುಭವಿಸಿದ್ರ ಮಕ್ಳುಗಳು ಮಾಡೋದಕ್ಕೆ. ಈ ಶ್ರೀಮಂತರ ಮಕ್ಳುಗಳದ್ದು ಏನಪ್ಪ ಅಂದರೆ ಈ ಹುಚ್ಚತನ, ಆರ್ಭಟಗಳು ಜಾಸ್ತಿ. ಏನಾದರೂ ಇದು ನಿಜ ಆಗಿತ್ತು ಅಂತಂತಂದರೆ ಇವರಿಬ್ಬರನ್ನೂ ಕರೀತಾರೆ. ಝೈದ್ ಖಾನ್ನೂ ಕರೀತಾರೆ, ಆರ್ಯನ್ ಖಾನ್ನೂ ಕರೀತಾರೆ, ನಲಪಾಡನ್ನು ಕರೀತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದೆ ಘಟನೆ? ನಿಜಕ್ಕೂ ಹೆಣ್ಮಕ್ಳಿಗೆ ಈ ರೀತಿ ತೋರಿಸಿರೋದ? ಯಾರಿಗೆ ಈ ರೀತಿ ಈತ ಕೈ ಸನ್ನೆ ಮಾಡ್ದ? ರಂಗನಾಥ್, ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಮದ್ಯದ ಬೆರಳು ತೋರಿಸೋದಾಗಿರ್ಬೋದು ಅಥವಾ ಅಸಭ್ಯ ರೀತಿಯಾಗಿ ವರ್ತನೆ ಮಾಡೋದಾಗಿರ್ಬೋದು ಎಲ್ಲಕ್ಕೂ ಸಹ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವೂ ಆಗಿರುತ್ತದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆರ್ಯನ್ ಖಾನ್ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರಿದ್ದು ಯಾರಿಗೆ ಮತ್ತು ಯಾಕೆ ಅನ್ನುವುದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಕಳೆದ ನವೆಂಬರ್ 28ರಂದು ಖಾಸಗಿ ಪಬ್ನಲ್ಲಿ ಈ ರೀತಿಯಾಗಿ ವರ್ತನೆ ತೋರಿದಂತಹ ಆರ್ಯನ್ ಖಾನ್ ವಿರುದ್ಧ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಇದ್ರ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಲಿಮಿಟ್ಗೆ ಈ ಒಂದು ಪಬ್ಬು ಬರೋದ್ರಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸಹ ನಿನ್ನೆಯಿಂದ ವಿಡಿಯೋ ವೈರಲ್ ಆದ ನಂತರ ತನಿಖೆಗೆ ಇಳಿದಿದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಕೇಸ್ ಕೂಡ ದಾಖಲಾಗಿಲ್ಲ. ಯಾರು ಕೂಡ ಈ ಬಗ್ಗೆ ದೂರನ್ನು ಸಹ ನೀಡಿಲ್ಲ. ಆದ್ರೂ ಸಹ ಪೊಲೀಸರು ಈ ಬಗ್ಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಿನ್ನೆ ಆ ಪಬ್ಗೆ ಹೋಗಿ ಅಲ್ಲಿನ ಮ್ಯಾನೇಜರ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ CCTV ಕ್ಯಾಮೆರಾಗಳನ್ನು ಸಹ ಪರಿಶೀಲನೆಯನ್ನ ಮಾಡಿದ್ದಾರೆ. ಅದರಲ್ಲಿ 28ನೇ ತಾರೀಕು ಈ ರೀತಿಯ ಘಟನೆ ನಡೆದಿರೋದು, ಜೊತೆಗೆ ಆ ವಿಡಿಯೋದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಸಹ ಇರುವುದು ಕೂಡ CCTV ಕ್ಯಾಮೆರಾದಲ್ಲೂ ಸಹ ಪತ್ತೆ ಆಗಿರೋದು. ಹಾಗಾಗಿ ಇದು ಒಂದು ಅಸಲಿ CCTV ಕ್ಯಾಮೆರಾ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಈಗ ಈ ಒಂದು ಪ್ರಕರಣದ ಈ ಒಂದು ವಿಚಾರದಲ್ಲಿ ಆರ್ಯನ್ ಖಾನ್ ಏನಾದ್ರೂ ಮಹಿಳೆಗೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ರೆ ನಿಜಕ್ಕೂ ಅದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ತನಿಖೆನ ಮಾಡ್ತಾರೆ. ಅಥವಾ ಬೇರೆ ಯಾರಿಗಾರು ತೋರಿಸಿದ್ರೆ ಪೊಲೀಸರು ಆ ವ್ಯಕ್ತಿಯನ್ನ ದೂರನ್ನ ಪಡೆದು ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ತೋರಿಸಿದ್ರು. ಪ್ರದೀಪ್, ಇದು ಹೊರಗಡೆ ಬಂದಿದ್ದು ಹೇಗೆ? ಇದು ಗೊತ್ತಾಗಿದ್ದು ಹೇಗೆ ಪೊಲೀಸರಿಗೆ? ನೋಡಿ, ಒಂದು ಈ ಶ್ರೀಮಂತಿಕೆ ಎನ್ನುವಂಥದ್ದು ತಲೆಗೆ ಏರಿರುತ್ತೆ. ಅದೇ ಒಂದು ದೊಡ್ಡ ಮದ. ಅದಕ್ಕಿಂತ ದೊಡ್ಡ ಮದ ಇನ್ನೇನಿದೆ ಹೇಳಿ? ಅದೇ ಒಂದು ದೊಡ್ಡ ವ್ಯಸನ ಅದು. ಅಂಥದ್ರಲ್ಲಿ ಇನ್ನು ಏನಾದರೂ ಇವರು ಈ ಪಬ್ಬಿಗೆ ಹೋದಂತಾರೆ, ಏನು ಅದೇನು ಭಜನೆಗೆ ಹೋಗಿರ್ತಾರ, ಅಲ್ಲ ಅದು ಇದು ತಗೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಇನ್ನೊಂದಿಷ್ಟು ತಲೆಗೇರಿರುತ್ತೆ. ಇದು ಗೊತ್ತಾಗಿದ್ದು ಹೆಂಗೆ ಅಂತ? ಇದು ಖಂಡಿತ ರಂಗನಾಥ, ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಆದರೂ ಸಹ ಈ ರೀತಿಯ ವರ್ತನೆ ಖಂಡನಾರ್ಹವಾಗಿರುತ್ತೆ. ಸದ್ಯಕ್ಕೆ ಈ ವಿಚಾರ ಗೊತ್ತಾಗಿರುವಂತದ್ದು ಅಲ್ಲಿದ್ದಂತಹ ವ್ಯಕ್ತಿ ಒಬ್ಬ ಆತ ಈ ರೀತಿಯಾಗಿ ವರ್ತನೆ ಮಾಡ್ತಿರೋದನ್ನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ಇದು ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆದ ನಂತರ ಪೊಲೀಸರಿಗೆ ಮಾಹಿತಿ ತಿಳಿದು ಅವರು ಸಹ ಇದ್ರ ಬಗ್ಗೆ ವಿಚಾರಣೆಗೆ ಇಳಿದಿರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಯಾವುದು ಕೂಡ ಇನ್ನೂ ದೂರು ದಾಖಲಾಗಿಲ್ಲ. ಒಂದು ವೇಳೆ ಮಹಿಳೆಗೆ ತೋರಿಸಿದ್ದಾದ್ರೆ ಪೊಲೀಸರು ಸುಮೋಟೋ ಮಾಡ್ಕೋತಾರೆ, ಅಥವಾ ಬೇರೆಯವರಿಗೆ ತೋರಿಸಿದ್ರೆ ಆ ರೀತಿಯಿಂದ ದೂರನ್ನ ಪಡ್ಕೊಂಡು ಅಥವಾ ಕಾನೂನು ಪ್ರಕಾರ ಯಾವ ರೀತಿಯಾದಂತಹ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನ ಪರಿಶೀಲನೆ ನಡೆಸಿ ಕೇಸನ್ನ ದಾಖಲಿಸ್ಕೊಳ್ತಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ ಮ್ಯಾನೇಜರಿಂದ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ಆರ್ಯನ್ ಖಾನ್ ಜೊತೆಗಿದ್ದಂತಹ ಜೈದ್ ಖಾನ್ ಜೊತೆಗೆ ನಲ್ಪಾಡಿಂದಲೂ ಸಹ ಮಾಹಿತಿ ಪಡೆಯುವಂತಹ ಸಾಧ್ಯತೆ ಇರುವಂತದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.